ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಾ. ಹಾಗೆ ನಾವು ಮತ್ತೆ ಸ್ಟುಡಿಯೋಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ವೆಸ್ಟ್ ಸೈಡ್ಗೆ. ನಾನೇ ಬರ್ತಾಯಿದ್ವಿ, ಏನಕ್ಕಂದರೆ ನಮ್ಮ ಅಕ್ಕ ನಾನೆಲ್ಲ ಫೋಟೋಸ್ ತೋರಿಸ್ದಾಗ ನಮ್ಮ ಅಕ್ಕನಿಗೆ ಇಲ್ಲಿದೆ ಚೆನ್ನಾಗಿ ಅನಿಸ್ತಿದೆ. ಸೊ ಮತ್ತೆ ಆದರೆ ಇವಾಗ ಸ್ವಲ್ಪ ಏನಂದರೆ ನಮ್ಮ ಅಕ್ಕನೂ ಬರ್ತಿದ್ದಾರೆ, ನಮ್ಮಮ್ಮ ನನಗೂ ಶಾಪಿಂಗ್ ಮಾಡಿಸಿ ನಮ್ಮ ಅಕ್ಕನಿಗೂ ಶಾಪಿಂಗ್ ಮಾಡಿಸ್ತೀನಿ ಅಂದರೆ. ಸೊ ಬಜೆಟ್ ಪ್ರಕಾರ ಒಬ್ಬೊಬ್ಬರು 5K ತೊಗೋಬೋದಂತೆ. ಸೊ ಅದಕ್ಕೆ ಇಲ್ಲೇ ಬಂದು ಮತ್ತೆ ವೆಸ್ಟ್ ಸೈಡಲ್ಲೇ ತೊಗೊಳ್ಳೋಣ, ದೂರ ಬೇಡ ಅಂತ. ಮತ್ತು ಬಂದು ಸೊ ಪಾರ್ಟ್ 2 ಲಾಗ್ ಇದು. ನೋಡಿ ಯಾವ ಬಟ್ಟೆ ತೊಗೊಳ್ತೀನಿ ಅಂತ. ನೆನ್ನೆಕ್ಕಿಂತ ಇವತ್ತು ಕಲೆಕ್ಷನ್ ಜಾಸ್ತಿ ಬಂದಿದೆ. ಸೊ ನೆನ್ನೆ ಇವೆಲ್ಲ ನಾವು ನೋಡಿದ್ದು ಯಾವುದೂ ಸಿಗ್ತಿಲ್ಲ. ಸೊ ಎಲ್ಲ ಹೊಸ ಕಲೆಕ್ಷನ್ ಆಗಿದೆ. ಸೊ ನೆನ್ನೆ ಇರೋ ಕಲೆಕ್ಷನ್ ಯಾವುದು ಇಲ್ಲ, ಹೊಸದಿದೆ, ಅದನ್ನು ನೋಡಿ ತೊಗೋಬೇಕು. ಸೊ ಯಾವ ಹುಡುಕ್ತೀನಿ ಯಾವ್ದು ತೊಗೋಬೇಕು ಅಂತ. ಸೊ ನೆನ್ನೆ ಯಾವುದೂ ಇರಲಿಲ್ಲ. ಸೊ ಇವೆಲ್ಲ ಹೊಸ ಕಲೆಕ್ಷನ್ ಬಂದಿದೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಔಟ್ಫಿಟ್ ತೋರಿಸ್ತೀನಿ. ಸೊ ನಾನು ನಾರ್ಮಲಾಗಿ ಇದನ್ನು ಹಾಕೊಂಡ್ಬಂದಿದ್ದೀನಿ, ಈ ಥರ ರೆಡಿ ಆಗಿದ್ದೀನಿ. ಇದು ವೆಸ್ಟ್ ಸೈಡಲ್ಲೇ ತೊಗೊಂಡೆ. ಸೊ ಏನೇನು ಎಲ್ಲ ನಾನು ಬಿಂದು ಅಂತವ್ರೆ, ಬಟ್ ನನಗಿನ್ನೂ ಯಾವುದೂ ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಇನ್ನೂ ನೋಡ್ತಾ ಇದ್ದೀನಿ ಯಾವ್ದು ತೊಗೋಬೇಕು ಅಂತ. ಸೊ ಫಸ್ಟು ನಾವು ಟ್ರೆಡಿಷ್ನಲ್ ವೇರ್ ತೊಗೊಂಬಿಟ್ಟು ಆಮೇಲೆ ವೆಸ್ಟರ್ನ್ ವೇರ್ ತೊಗೊಳ್ಳೋಣ ಅಂತಿದ್ದೀವಿ. ಸೊ ಅದಕ್ಕೆ ಇಲ್ಲಿ ನಾನು ನಮ್ಮಮ್ಮ ನಮ್ಮ ಅಕ್ಕ ಬನ್ನಿ ಇವಾಗ ಟ್ರೈ ಮಾಡೋಣ. ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಇವಾಗ ಹೇಳಿರ್ಬೋದು. ಸೊ ನೋಡೋಣ ಮತ್ತೆ ಯಾವ್ಯಾವ ಬಂದಿದೆ. ನೆನ್ನೆನೇ ಬಂದಿದೆ ಮತ್ತು ಹೊಸ ಕಲೆಕ್ಷನ್ ನೋಡ್ತೀನಿ ಯಾವ್ದು ತಗೋಬೇಕು ಅಂತ. ಅದಕ್ಕೆ ಗರ್ಲ್ ಗಿವಿಂಗ್ ಮೀ ಯಾವ್ದು ತಗೋಲಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನಿನ್ನೆ ಮಾತ್ರ ಬಂದು ನೋಡಿದ್ವಿ, ಬಟ್ ಯಾವುದೂ ಇಷ್ಟ ಆಗಿಲ್ಲ. ಬಟ್ ಇವತ್ತು ಹೊಸ ಕಲೆಕ್ಷನಿಂದ ನೋಡ್ತೀವಿ. ಇಲ್ಲಿ ನಮ್ಮಮ್ಮ ನಮ್ಮ ಅಕ್ಕ ನೋಡ್ತಿದ್ದಾರೆ ಯಾವ್ದು ತೊಗೋಬೇಕು ಅಂತ. ನಾನಿಲ್ಲಿ ನೋಡ್ತಾ ಇದ್ದೀನಿ ಯಾವ್ದು ನನಗೆ ಇಷ್ಟ ಆಗುತ್ತೆ ಅಂತ. ನನಗೆ ಅಟ್ರಾಕ್ಟಿವ್ ಕಲರ್ಸ್ ಅಂದರೆ ನನ್ನ ಫೇರಾಗಿರೋದಕ್ಕೆ ನನಗೆ ಅಟ್ರಾಕ್ಟಿವ್ ಕಲರ್ಸ್ ಇಷ್ಟ. ಚೆನ್ನಾಗಿಲ್ಲ ಅಲ್ಲ ಈ ಪಸಂದ್ ಇದೆ ಜಕ್ಕೆ ಪ್ಯಾಂಟ್ ಚಾಲು ಬಂದಿದೆ. ಕುರ್ತಾ ಪ್ಯಾಂಟು ಅದರದ್ದೇ ಇದೆ, ಇದು ಹಾಕಿದ್ರಲ್ಲಿ. ಅದು ನಾನು ಅದನ್ನು ಟ್ರೈ ಮಾಡ್ತೀನಿ. ಫ್ರಾಕ್ ಚೆನ್ನಾಗಿದೆ, ನಾನು ನೋಡ್ತೀನಿ. ಇನ್ನು ನಾನು ಯಾವುದೋ ನೋಡ್ಕೊಂಬರ್ತೀನಿ. ಇದನ್ನು ಹಿಡ್ಕೊಂಬ, ಇದನ್ನು ಹಾಕ್ಕೊಂಡು ಓಡಾಡ್ರಿ. ಇದು ಒಳಗಡೆ ಹಾಕೋ, ಬ್ಯಾಗ್ನ ಒಳಗಡೆ ಹಾಕೋ ಅದನ್ನು. ನನಗೆ ಇವಾಗ ನಂದು ನಾನು ನೋಡ್ತೀನಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದ್ರ ಮೇಲೆ ಅಂತ ನನ್ನ ಇವತ್ತು ನಮ್ಮ ಅಕ್ಕನೂ ಬಂದಿದ್ದಾರಲ್ಲ, ಅವ್ರವ್ರು ಶಾಪಿಂಗ್ ಮಾಡ್ತಿದ್ದಾರೆ. ಸೊ ನನಗೆ ಯಾವ್ದು ನನಗೆ ಇಷ್ಟ ಆಗುತ್ತೆ ಅಂತ ಈ ಕಡೆ ನೋಡೋಕ್ಕೆ ಬಂದಿದ್ದೀನಿ. ಸೊ ಇವಾಗ ನಾವು ಸೊ ಇನ್ನು ಯಾವ್ದು ತೊಗೋಬೇಕು ಅನ್ನೋದು ಡಿಸೈಡ್ ಮಾಡಿಲ್ಲ. ನನಗೆ ಅನ್ಸಿರೋ ಪ್ರಕಾರ ಫಸ್ಟು ನಾನು ಟ್ರೆಡಿಷ್ನಲ್ ವೇರ್ ತೊಗೊಂಡ್ಮೇಲೆ ವೆಸ್ಟರ್ನ್ ವೇರ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಪಾರ್ಟ್ 1ಅಲ್ಲಿ ನೀವು ತುಂಬ ಥರ ಡ್ರೆಸ್ ನೋಡಿದ್ರೆ, ಬಟ್ ಅದರಲ್ಲಿ ನನಗೆ ಯಾವುದು ಇಷ್ಟ ಆಗುತ್ತೆ. ಇವಾಗ ನಾನು ಕಲೆಕ್ಷನ್ಸ್ ನೋಡ್ತಾ ಇದ್ದೀನಿ. ಯು ಕ್ಯಾನ್ ಟ್ರೈ ದಿಸ್ ಒನ್, ಇದು ಚೆನ್ನಾಗಿದೆ, ರಿಚ್ ಲುಕ್ ಕೊಡ್ತಿದೆ. ಇದಲ್ಲ, ಇದು ಬ್ಲೂನು ಚೆನ್ನಾಗಿ ಕಾಣಿಸುತ್ತೆ. ಇದೇ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾನು ತುಂಬ ಕ್ಲಿಯರಾಗಿರೋ ಕಾರಣ ಒಂದು ಕಂಟೆಂಟ್ ಹೇಳಿದೆ ಫ್ರೆಂಡ್ಸ್, ಬಟ್ ನಮ್ಮ ಅಕ್ಕ ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಏನಕ್ಕಂದರೆ ಆ ಕ್ಯಾಪ್ಚರ್ ಅವಳಿಗೆ ಇಷ್ಟ ಆಗಲಿಲ್ಲ ಅಲ್ವಾ ಟೀಚು? ಸೊ ಏನು ಅನ್ನಿಸ್ತಿದೆ ನನ್ನ ಬರ್ತಡೇಗೆ ನೀನು ಶಾಪಿಂಗ್ ಕರ್ಕೊಂಬಂದಿರೋದಕ್ಕೆ? ನಾನು ನಂದು ಮಾಡ್ತಾಯಿದ್ದೀನಿ, ನೀನು ಇನ್ನು ಮಾಡ್ತಿದ್ದೀವಿ, ಅದು ಕ್ಲಾರಿಟಿ ಕೊಡು. ಅಲ್ಲೂ ನಾನು ಏನೇನು ಕರ್ಕೊಂಬಂದಿದ್ದೀನಲ್ಲ, ಕರ್ಕೊಂಬಂದಿಲ್ಲ ನೀನು, ನಾನು ಬಂದಿದ್ದೀನಿ. ಓಹೋ ಸ್ಕೂಲ್ ಸಲಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ಕಲರ್ ಶರ್ಟ್ ಅಂದ್ಕೊಳ್ತೀನಿ, ಶರ್ಟ್ಸ್ ಬೇಡ, ಟೀ ಶರ್ಟ್ಸ್ ಓಕೆ, ಶರ್ಟ್ಸ್ ಎಲ್ಲ ಚೆನ್ನಾಗಿ ಕಾಣಲ್ಲ. ಹ್ಯಾಂಗರ್ಸ್ ಇವಾಗ ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹೇಗೆ ಕಾಣಿಸ್ತದೆ ಅಂತ ನಾನು ತೋರಿಸ್ತೀನಿ ಆಯಿತಾ? ನೀವು ಮತ್ತೆ ಇಟ್ಕೋಬೋದು, ಮತ್ತೆ ಏನಕ್ಕಿದೆ ಇದಕ್ಕೆ ಬಂದ್ವಿ ಅಂತ ವೆಬ್ಸೈಟ್ಗೆ. ಸೊ ನಮ್ಮಮ್ಮಗೆ ಇಲ್ಲಿಂದು ಇಷ್ಟ ಆಯಿತು, ಬಟ್ ನನಗೆ ಇಷ್ಟ ಆಗಿರಲಿಲ್ಲ. ಹಾಗೆ ಇವತ್ತಿಗೆ ನನಗೆ ಹೊಸ ಕಲೆಕ್ಷನ್ ಬರುತ್ತೆ ಅಂತ ನನಗೆ ಹೇಳಿದರು. ಸೊ ಒಂದು ಟ್ರೈ ಮಾಡೋಣ ಅಂತ ಬಂದು ಅಷ್ಟೇ. ವೇರ್ ಮಾಡಿದ ಥರ ಇದೆ.
ಹಿಂಗೆ ನಮ್ಮ ಮಾ ಅಚ್ಚ ತೇಜ್ ಒಂದು ನಿಮಿಷ ಇಲ್ಲಿ ನಾನು ಹೇಗಿದೆ ಅನಿಸ್ತಾ ಇದೆ? ಇಲ್ಲಿ ಬಾ ಪಕ್ಕದಲ್ಲಿ ಬಾ ಪಕ್ಕಕ್ಕೆ ಬಾ ಈ ಕಡೆ ಬಾ ಕಾಣಿಸ್ತಾ ಇದೆ ಇದು ಚೆನ್ನಾಗಿ ಕಾಣಿಸ್ತಿಲ್ವಾ ಬಲ್ಲೆ ಬಲ್ಲೆ ಶಾಬಾಷ್ ಬಲ್ಲೆ ಬಲ್ಲೆ ಶಾಬಾಷ್ ಮಕ್ಕ ಇನ್ನೊಂದು ಔಟ್ಫಿಟ್ ಹಾಕೊಂಡಿದ್ದೆ ಕಾಣಿಸ್ತಿದೆ ನನಗೆ ಇದು ಓಕೆ ಓಕೆ ಬಟ್ ನಾಟ್ ವರ್ತ್ ಐ ಫೀಲ್ ಈ ಥರ ಜಾಸ್ತಿ ಹಾಕಲ್ಲ ನಮ್ಮ ಮನೇಲಿ ಬಿಡಲ್ಲ ಸೊ ಅದೊಂದು ಪ್ರಾಬ್ಲಮ್ ಆಗಿದೆ ನಮ್ಮಮ್ಮ ಬೇಡ ಅಂತಿದ್ದಾರೆ ಸೊ ಇವಾಗ ನಮ್ಮ ಅಕ್ಕ ಟ್ರೈ ಮಾಡ್ತಿದ್ದಾರೆ ಸೊ ಅದಕ್ಕೆ ನಾನು ಓಕೆ ಗಾಯ್ಸ್ ಫೈನಲಿ ನಾವು ಶಾಪಿಂಗ್ ಮಾಡಿದ್ದೀವಿ ಅದಕ್ಕೆ ನಾವು ಶಾಪಿಂಗ್ ಮಾಡಿದ್ದ ಕಾರಣ ಇವಾಗ 10,000 ರೂಪಾಯಿ ಶಾಪಿಂಗ್ ಮಾಡಿದ್ದೀವಿ ನೆಕ್ಸ್ಟ್ ಡೇ ಬಂದು ವಿಡಿಯೋ ಮಾಡ್ತಾ ಇರೋದು ಸೊ ನಾವು ಅವತ್ತು ಬಂದು ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು ಬಂದು ಮಲ್ಕೊಂಡ್ಬಿಟ್ಟಿದ್ವಿ ಸೊ ಇದು ನೆಕ್ಸ್ಟ್ ಡೇ ಅರೌಂಡ್ ಇದು ಬಂದು ನೆಕ್ಸ್ಟ್ ಡೇನ ಅದರ ನೆಕ್ಸ್ಟ್ ಡೇ ಇದು ನಾರ್ಮಲಿ ಇವತ್ತು 17th ಆಗಸ್ಟ್ 17th ಲಾಗ್ ಮಾಡ್ತಿರೋದು ಸೊ ನಾಳೆ ನನ್ನ ಬರ್ಡೇ ಸೊ ಅದಕ್ಕೆ ಐಬ್ರೋ ಮಾಡಿಸ್ಕೊಂಡು ಬರೋಣ ಅಂತ ನಾನು ನಮ್ಮಮ್ಮ ಹೋಗ್ತಾಯಿದ್ದೀವಿ ಕಾರಲ್ಲಿ ಸ್ಪಿನ್ಗೆ ಬನ್ನಿ ಹೋಗಿ ಏನು ಮಾಡಿಸ್ತೀನಿ ಏನು ಅಂತ ಏನೇನು ಸರ್ವಿಸ್ ತೊಗೊತೀನಿ ಅಂತ ನಿಮಗೆ ತೋರಿಸ್ತೀನಿ ಸ್ಟಿಲ್ ದೆನ್ ಸ್ಟೇ ಟ್ಯೂನ್ ಸ್ಪಿನ್ನಿಗೆ ಬಂದಿದ್ದೀವಿ ನಮ್ಮಮ್ಮ ಮತ್ತು ನಾನು ಸೊ ಇವತ್ತಿನ ಔಟ್ಫಿಟ್ ಇದು ಸೊ ನಾನು ಮಾಡಿಸ್ತಿರೋದು ಥ್ರೆಡ್ಡಿಂಗು ಮತ್ತು ವ್ಯಾಕ್ಸಿಂಗ್ ಅಷ್ಟೇ ಮಾಡಿಸ್ತಿರೋದು ಇನ್ನೇನಿಲ್ಲ ಅದು ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಹೋಗಬೇಕು ಎಲ್ರಿಗೂ ಕೊಡ್ಕೊಂಡು ಅಷ್ಟೇ ಸೊ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ